ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಇದುವರೆಗೂ ಕಾಂಗ್ರೆಸ್ ಅವರು ಕಳೆದ 2 ತಿಂಗಳಾಯಿತು ಮಳೆ ಶುರುವಾಯಿತು. ಮಲೆನಾಡು ಭಾಗದಲ್ಲಿ ಭೂಕುಸಿತ ಆಗಿ ಅಲ್ಲಿ ಅನಾಹುತ ಆಗಿದೆ. ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ರೀತಿ ಮಹಾರಾಷ್ಟ್ರದ ನೀರು ಬಂದು ಕೂಡ ಎಫೆಕ್ಟ್ ಆಗಿದೆ. ಇಲ್ಲಿ ಮಳೆ ಹಾನಿಯಿಂದ ಸುಮಾರು 10 ರಿಂದ 12 ಲಕ್ಷ ಹೆಕ್ಟೇರ್ ಜಮೀನಿಗೆ ಅನಾಹುತ ಆಗಿದೆ. ಬಿಜಾಪುರ ಜಿಲ್ಲೆಯಲ್ಲೇ ನನ್ನ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟರು. 52,000 ಹೆಕ್ಟೇರ್ ಜಮೀನಿಗೆ ಬೆಳೆ ಹಾನಿಯಾಗಿದೆ. 52,000. ರಾಜ್ಯ ಸರ್ಕಾರ ಇದುವರೆಗೂ ಏನು ಕೂಡ ಪರಿಹಾರ ಕೊಟ್ಟಿಲ್ಲ. ಯಾವುದು ಗಂಜಿ ಕೇಂದ್ರಗಳು ಮಾಡಿತ್ತು, ಆ ಗಂಜಿ ಕೇಂದ್ರಗಳೆಲ್ಲ ಮುಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಅನ್ನ ಇಲ್ದಿರ, ಅಲ್ಲಿ ಫೆಸಿಲಿಟಿ ಇಲ್ದಿರ, ಜನ ಬರದೇ ಇರೋದ್ರಿಂದ ಮುಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ, ಎಂ ಬಿ ಪಾಟೀಲ್ ಅವರು ಹೇಳಿದ್ರಂತೆ, ನೀವಾಗ ಬಿಜೆಪಿ ಯಾಕೆ ಬರ್ತಾರೆ ಅಂತ. ನೀವು ಸರಿಯಾಗಿ ಪರಿಹಾರ ಕೊಟ್ಟಿದ್ರೆ ನಾವು ಬರೋ ಅವಶ್ಯಕತೆನೇ ಇರಲಿಲ್ಲ. ಇವತ್ತು ನಾವು ಎಲ್ಲ ಪರಿಹಾರ ಕೊಟ್ಟಿದ್ರೆ, ನೀವು ಪರಿಹಾರ ಕೊಟ್ಟಿದ್ರೆ ಯಾಕೆ ಇಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು, ಇಬ್ಬರು ರೈತರು. ಯಾಕೆ ಮಾಡ್ಕೊಂಡ್ರು? ನೀವು ಮಾಡಿದ ಮೋಸಕ್ಕೆ, ನೀವು ಮಾಡಿದ ಅನ್ಯಾಯಕ್ಕೆ, ರೈತರ ಅನ್ಯಾಯಕ್ಕೆ ಇವತ್ತು ರೈತರು ಆತ್ಮಹತ್ಯೆಗಳು ಮಾಡ್ಕೊಂತ ಇದ್ದಾರೆ. ಇದನ್ನ ನಾವು ಕಾಂಗ್ರೆಸ್ ಅವರು ಕೇಳಿದ್ರೆ, ನಾವು ನೀವು ಪ್ರವಾಹ ಬಂದ ಮೇಲೆ ಬಂದಿದ್ದೀರಾ ಅಂತ. ಏನ್ ಪ್ರವಾಹ ನಿಂತೋಗ್ಬಿಟ್ಟಿದೆ ಈಗ? ಮಹಾರಾಷ್ಟ್ರದಿಂದ ನೀರು ಬಂದಿರೋದು ಹಂಗೆ, ಕಬ್ಬು ಇದರಲ್ಲೆಲ್ಲ ಹಂಗೆ ನಿಂತಿದೆ, ತೊಗರಿಯಲ್ಲಿ ಹಂಗೆ ನಿಂತಿದೆ, ಹತ್ತಿಯಲ್ಲಿ ಹಂಗೆ ನಿಂತಿದೆ. ನೀವ್ಯಾಕೆ ಬಂದಿಲ್ಲ? ಇಷ್ಟು ಜನ ಯಾವ ಜಿಲ್ಲೆಗೆ ಬಂದಿದ್ದೀರಾ? ನಾವು 2 ದಿನದಿಂದ ಪ್ರವಾಸ ಮಾಡ್ತಾ ಇದ್ದೀವಿ. ವೈಮಾನಿಕ ಸೂಕ್ಷ್ಮ. ನೀವು ಫ್ಲೈಟ್ ಅಲ್ಲಿ ಬರ್ತೀರಾ, ಆಕಾಶದಲ್ಲೇ ಹೋಗಿ ಚಂದ್ರಲೋಕನ್ ನೋಡಕ್ ಹೋಗಿದ್ದೀರಾ? ನೀವು ಭೂಮಿ ನೋಡಿ ಸ್ವಾಮಿ. ನೀವು ಚಂದ್ರಲೋಕನ್ ನೋಡಕ್ಕಲ್ಲ ನಾವು ಕಳಿಸಿದ್ದು, ಭೂಮಿ ನೋಡಕ್ಕೆ ಕಳಿಸಿದ್ದು. ಸಿದ್ದರಾಮಯ್ಯನವ್ರು ಬಂದ್ರೆ ಎಲ್ಲ ಹಳ್ಳಕ್ಕೆ ಇಳಿಬೇಕಲ್ಲ, ನೀರಲ್ಲಿ ಇಳಿಬೇಕು. ಅವ್ರ ಕೈಲಿ ಇಳಿಯಕ್ಕಾಗಲ್ಲ. ಅದಕ್ಕೋಸ್ಕರ ಅವರು ಆಕಾಶದಲ್ಲೇ ತೋರಿಸ್ಬಿಟ್ಟು ಪರಿಹಾರನೂ ಅಷ್ಟೇ ನೋಡಿ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಆಕಾಶದಲ್ಲಿ ಬಂದು ಆಕಾಶದಲ್ಲಿ ಹೋಗಿದ್ದಾರೆ, ಪರಿಹಾರನೂ ಕೂಡ ಆಕಾಶದಲ್ಲೇ ಕೊಡ್ತಾರೆ. ಈ ಸರ್ಕಾರ ಎಂತ ಸರ್ಕಾರ ಅಂದ್ರೆ ಆಕಾಶ ಅಂತ ತೋರಿಸೋ ಸರ್ಕಾರ ಇದು ಭೂಮಿ ತೋರಿಸೋ ಅಲ್ಲ ಸರ್ಕಾರ. ಭೂಮಿ ತಾಯಿನ ನಂಬ್ಕೊಂಡಿರುವಂತ ರೈತರ ಬಾಳಿಗೆ ಬೆಂಕಿ ಹಚ್ಚುವಂತ ಸರ್ಕಾರ, ಕೊಳ್ಳಿ ಹಚ್ಚುವಂತ ಸರ್ಕಾರ ಇದು. ಈಗ ಎಂ ಬಿ ಪಾಟೀಲ್ ಹೇಳಿದಾರಲ್ಲ, NDRF ಗಿಂತ ಜಾಸ್ತಿ ಕೊಟ್ಟಿದ್ರಿ ಅಂತ. ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಬಸವರಾಜ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಎಷ್ಟು ಹಣ ಕೊಟ್ರು ಬೆಳೆ ಪರಿಹಾರ? ಯಾವುದಕ್ಕೆ? ಒಣ ಭೂಮಿಗೆ ಎಷ್ಟು ಕೊಟ್ರು, ನೀರಾವರಿ ಭೂಮಿಗೆ ಎಷ್ಟು ಕೊಟ್ರು, ತೋಟಗಾರಿಕೆಗೆ ಎಷ್ಟು ಕೊಟ್ರು? ಬಿಡುಗಡೆ ಮಾಡಿ. ಅವತ್ತು ನಮ್ಮ ಬಡ್ಜೆಟ್ ಇದ್ದದ್ದು 2 ಲಕ್ಷ 2.5 ಲಕ್ಷ ನಮ್ಮ ಬಡ್ಜೆಟ್, 3 ಲಕ್ಷ. ಇವತ್ತು 4 ಲಕ್ಷ ಬಡ್ಜೆಟ್ ಇದೆ. ನೀವೆಷ್ಟು ಕೊಟ್ಟಿದ್ರೆ ಹೇಳಿ? ವಿರೋಧ ಪಕ್ಷ ನನಗೆ ರೈಟ್ಸ್ ಇದೆ, ನಮ್ಮ MP ಅವರಿಗೆ ರೈಟ್ಸ್ ಇದೆ, ನಮ್ಮೆಲ್ಲ ಕಾರ್ಯಕರ್ತರ ರೈಟ್ಸ್ ಇದೆ, ರೈತರಿಗೆ ರೈಟ್ಸ್ ಇದೆ, ಕೇಳುವಂತ ರೈಟ್ಸ್ ಇದೆ. ಕೇಳಿ ಬಂದಿದ್ದೀರಿ. ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಬಂದು ನರಕವನ್ನ ತೋರಿಸ್ತಾ ಇದ್ದಾರೆ ಜನಕ್ಕೆ. ನರಕ. ನಾವು ಇವ್ರಿಗೆ, ಕಾಂಗ್ರೆಸ್ ಅವರಿಗೆ ನರಕ ತೋರಿಸ್ತೀರಿ ಅಂತ ಜನ ಈಗಾಗಲೇ ತೀರ್ಮಾನ ಮಾಡ್ಬಿಟ್ಟಿದೆ. ಆ ಪರಿಸ್ಥಿತಿ ಇವತ್ತು ಫ್ಲಡ್ ಎಫೆಕ್ಟೆಡ್ ಏರಿಯಾದ ಆಗಿರತಕ್ಕಂತ ನಿಜ ಸ್ಥಿತಿಯನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.